ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ, ಭೂಮಿ ನಮ್ಮ ಜೀವಂತ ಗ್ರಹ ಎನ್ನುವಂತಹ ಚಾಪ್ಟರ್ ಇಂದ ಪ್ರಮುಖವಾದ 7 ಅಕ್ಷಾಂಶಗಳನ್ನ ಹೆಸರಿಸಿ ಅಂತ ಕೇಳಿದ್ದಾರೆ. ಓಕೆ, 7 ಅಕ್ಷಾಂಶಗಳನ್ನ ಹೆಸರಿಸಿ. ಅಕ್ಷಾಂಶಗಳು ಎಂದರೆ ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಮಧ್ಯದಲ್ಲಿ ಭೂ ಅಕ್ಷಕ್ಕೆ ಲಂಬವಾಗಿ ಸಮಭಾಜಕ ವೃತ್ತವನ್ನು ರಚಿಸಲಾಗಿದೆ. ಈ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿರುವಂತೆ ಗೋಳದ ಮೇಲೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವಂತಹ ಕಾಲ್ಪನಿಕ ರೇಖೆಗಳನ್ನೇ ಅಕ್ಷಾಂಶಗಳು ಎಂದು ಕರೆಯಲಾಗಿದೆ, ಲ್ಯಾಟಿಟ್ಯೂಡ್ಸ್. ಓಕೆ, ಸೊ ಪ್ರಮುಖ ಅಕ್ಷಾಂಶಗಳು ಯಾವುವು ಅಂದ್ರೆ 0 ಡಿಗ್ರಿ ಅಕ್ಷಾಂಶ, ಸಮಭಾಜಕ ವೃತ್ತ ಅಂತ ಕರೀತಾರೆ ಇದನ್ನ. ಓಕೆ, 23.30 ಡಿಗ್ರಿ 30 ಡಿಗ್ರಿ ಉತ್ತರ ಅಕ್ಷಾಂಶ, ಇದನ್ನ ಕರ್ಕ ಸಂಕ್ರಾಂತಿ ವೃತ್ತ ಎಂದು ಕರೆಯಲಾಗಿದೆ. ಮೂರನೇದಾಗಿ 23.3 ಡಿಗ್ರಿ ದಕ್ಷಿಣ ಅಕ್ಷಾಂಶ, ಇದನ್ನ ಮಕರ ಸಂಕ್ರಾಂತಿ ವೃತ್ತ ಎಂದು ಕರೆಯಲಾಗಿದೆ. ಓಕೆ, 66.3 ಡಿಗ್ರಿ ಉತ್ತರ ಅಕ್ಷಾಂಶ, ಇದನ್ನ ಆರ್ಕ್ಟಿಕ್ ವೃತ್ತ ಎಂದು ಕರೆಯಲಾಗಿದೆ. 66.3 ಡಿಗ್ರಿ ದಕ್ಷಿಣ ಅಕ್ಷಾಂಶ, ಇದನ್ನ ಅಂಟಾರ್ಟಿಕ್ ವೃತ್ತ ಎಂದು ಕರೆಯಲಾಗಿದೆ. 90 ಡಿಗ್ರಿ ಉತ್ತರ ಅಕ್ಷಾಂಶವನ್ನ ಉತ್ತರ ಧ್ರುವ, 90 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ದಕ್ಷಿಣ ಧ್ರುವ ಎಂದು ಕರೆಯಲಾಗಿದೆ. ಓಕೆ, ಈ ರೀತಿ 7 ಪ್ರಮುಖವಾದ ಅಕ್ಷಾಂಶಗಳು ಇವೆ. ಥ್ಯಾಂಕ್ ಯು.